ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಇಂದು ಸಹ ಜನಸಾಗರ ಹರಿದು ಬಂದಿದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರು. ಈ ನಡುವೆ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಉತ್ತರ ರೈಲ್ವೆ ವಿಭಾಗವು ಶ್ರೀಮಾತಾ ವೈಷ್ಣೋದೇವಿ ರೈಲು ನಿಲ್ದಾಣ, ಕತ್ರಾ ಮತ್ತು ಪ್ರಯಾಗ್ರಾಜ್ ನಡುವೆ 3 ವಿಶೇಷ ರೈಲುಗಳ ಕಾರ್ಯಾಚರಣೆ ಘೋಷಿಸಿದೆ. ಮೊದಲ ರೈಲು ಇದೇ 24ರಂದು ಬೆಳಗ್ಗೆ 3:50ಕ್ಕೆ ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ನಿಲ್ದಾಣದಿಂದ ಹೊರಡಲಿದ್ದು ಜನವರಿ 25ರಂದು ಪ್ರಯಾಗ್ರಾಜ್ನಿಂದ ಹಿಂದಿರುಗಲಿದೆ. ಮುಂದಿನ 2 ರೈಲುಗಳು ಫೆಬ್ರವರಿ 7 ಮತ್ತು ಫೆಬ್ರವರಿ 14ರಂದು ನಿಗದಿಯಾಗಿದೆ. ಈ 2 ರೈಲುಗಳು ತಮ್ಮ ನಿಗದಿತ ದಿನಾಂಕಗಳಲ್ಲಿ ಬೆಳಗ್ಗೆ 3:50ಕ್ಕೆ ಕತ್ರಾ ರೈಲು ನಿಲ್ದಾಣದಿಂದ ಹೊರಡುತ್ತವೆ ಮತ್ತು ಮರುದಿನ ಸಂಜೆ 4:25ಕ್ಕೆ ಪ್ರಯಾಗ್ರಾಜ್ ತಲುಪುತ್ತವೆ. ರೈಲುಗಳು ಫೆಬ್ರವರಿ 8 ಮತ್ತು ಫೆಬ್ರವರಿ 15ರಂದು ಪ್ರಯಾಗ್ರಾಜ್ನಿಂದ ಏಕಕಾಲದಲ್ಲಿ ಸಂಜೆ 7:30ಕ್ಕೆ ಹಿಂದಿರುಗುತ್ತವೆ ಮತ್ತು ಮರುದಿನ ರಾತ್ರಿ 10 ಗಂಟೆಗೆ ಕತ್ರಾ ರೈಲು ನಿಲ್ದಾಣವನ್ನು ತಲುಪುತ್ತವೆ. ಈ ನಡುವೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿರುವ ಜನಸಾಗರ ಮತ್ತು ಅಲ್ಲಿನ ವ್ಯವಸ್ಥೆ ಕುರಿತು ವೈಮಾನಿಕ ಸಮೀಕ್ಷೆ ನಡೆಸಿದರು. ಮಹಾಕುಂಭಮೇಳ ನಡೆಯುತ್ತಿರುವ ಸ್ಥಳದಲ್ಲಿ ಇಂದು ಮಧ್ಯಾಹ್ನ ಅಗ್ನಿ ಅವಘಡ ಸಂಭವಿಸಿದ್ದು ಕೆಲ ಟೆಂಟ್ಗಳಿಗೆ ಬೆಂಕಿ ತಗುಲಿದೆ. ಎನ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಗ್ನಿ ಅವಘಡ ಸಂಬಂಧ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿ ಘಟನೆಯ ಕುರಿತು ಮಾಹಿತಿ ಪಡೆದರು. ಈ ನಡುವೆ ಬೆಂಕಿ ಅವಘಡ ಸಂಬಂಧ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತನಿಖೆಗೆ ಆದೇಶಿಸಿದ್ದಾರೆ. ಎನ್ಡಿಆರ್ಎಫ್ನ ಡಿಐಜಿ ಎಂಕೆ ಶರ್ಮಾ ಪ್ರತಿಕ್ರಿಯಿಸಿ, ಬೆಂಕಿ ಕಾಣಿಸಿಕೊಂಡ ನಂತರ ತಕ್ಷಣವೇ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ ಎಂದು ತಿಳಿಸಿದ್ದಾರೆ. क्योंकि हमारे पास इस तरीके के इक्विपमेंट्स वगैरह होते हैं कि रास्ते में कहीं ऐसे लकड़ी है, कोई बल्ली है, पिलाई है, तो उसको तुरंत काट कर रास्ता बनाया जिससे कि जो गाड़ियां हैं वो तुरंत अपनी पानी की बौछार या जो उनके पास अन्य सामग्री है वो जल्दी से जल्दी वहां पहुंचाकर अपनी कार्रवाई कर सकें।